ಸರ್ ಈಗ ಬೆಂಗಳೂರು ಕಾಲ್ಗಡದಲ್ಲಿ ಇದೊಂದು ಕೇಸ್ ಮಾತ್ರ ಸಖತ್ ನನ್ನ ತಲೆ ಜ್ಞಾಪಕ ಐತೆ ಅಂತ ಅಂದರೆ ಚಾಲೆಂಜಿಂಗ್ ಫೇಸ್ ಮಾಡಿರೋದು ಅಂತ ಕೇಸ್ ಯಾವುದು ಸರ್ ಈಗ ಬೆಂಗಳೂರಲ್ಲಿ ಆ ಪ್ರಿಸನರ್ಸ್ ಆ ದಿನಗಳಲ್ಲಿ? ಈಗ ಲಕ್ಸುರಿ ಪೀಪಲ್ಗೆ ಸಪ್ರೇಟ್ ಜೈಲು ಮತ್ತು ನಾರ್ಮಲ್ ಅವ್ರಿಗೆ ಸಪ್ರೇಟ್ ಜೈಲು ಅಂತ ಇದೆ. ಈಗ ಎಲ್ಲರಿಗೂ ಒಂದೇ ಥರನೇ ಇಲ್ಲಾಂದರೆ ಅವರ ಪ್ರೊಫೈಲ್ ಮೇಲೆ ರಬ್ಬರ್ ಬ್ಯಾಂಡ್ ಎಲ್ಲ ಹಾಕಿ ಗೋಡೆ ಮೇಲಿಂದ ಎಸೆಯೋದು, ಹೊಡೆದಾಗಬಾರ್ದು ಅಂತ ಬಾಲ್ ತಗೊಂಡು ಬಾಲ್ ಒಳಗೆ ಗಾಂಜಾ ಇಟ್ಟು ಎಸೆದವರು ಅವೆಲ್ಲ ಹಿಡಿದಿದ್ದೀವಿ. ವಾಟರ್ ಬಾಟಲ್ ಜಿನ್ನು ಅಂತ ಹಾಕ್ಬಿಟ್ಟು ಸಪ್ಲೈ ಮಾಡೋದು, ಸಾಂಬಾರ್ ಒಳಗೆ ಡ್ರಿಂಕ್ಸ್ ಮಿಕ್ಸ್ ಮಾಡಿ ಕೊಡೋದು, ಕರ್ಬೂಸ್ ಹಣ್ಣು ಅದು ಕೊಟ್ಬಿಟ್ಟು ಅದ್ರೊಳಗೆ ಕಂಟ್ರೋಲ್ ಮಾಡಿ ಇಡೋದು, ಇಂಥವೆಲ್ಲ ಪಿಕ್ಯುಲರ್ ಸೀರಿಯಲ್ ಕಿಲ್ಲರ್ಸ್ ಇವರು ದಂಡಪಳ್ಳಿ ಗ್ಯಾಂಗು. ಅವ್ರಿಗೆ ಬಹಳ ಮೇಂಟೈನ್ ಮಾಡೋದು ಬಹಳ ಕಷ್ಟ ಇತ್ತು. ಕೈದಿಗಳನ್ನ ಫೋಟೋ ತಗೊಂಡೋಗ್ಬೇಕಾಗತ್ತೆ. ಆಗ ಒಂದು ಕಡೆ ಅವ್ರಿಗೆ ಇನ್ನೊಂದು ಕಡೆ ಅವ್ರು ಗ್ಯಾಂಗ್ ಅವ್ರಿಗೆ ಆಗ್ತಾ ಇರಲಿಲ್ಲ. ಅದನ್ನೆಲ್ಲ ಸೇಫಾಗಿ ಒಬ್ಬ ಕ್ರಿಮಿನಲ್ಸ್ನ ಕೋರ್ಟ್ಗೆ ಕರ್ಕೊಂಡೋಗಿ ಹೇಗೆ ತಲುಪಿಸ್ತಾ ಇದ್ದಾರೆ. ಆ ಬಿಟ್ವೀನಲ್ಲಿ ಒಬ್ರಿಗೊಬ್ಬರು ಜಗಳ ಆಗಿರ್ಬೋದು. ಈಗ ಕೂಟ ಕಾಯ್ಕೊಂಡೇ ಇರ್ತಾರೆ ಈಚೆ ಕಾರಿಡಾರ್ಲಿ, ಒಬ್ಬರು ಬಂದರೆ ಸಾಕು ಅವ್ರನ್ನ ಇದು ಮಾಡೋಣ ಅಂತ. ಹೆಂಗೆ ಹೆಂಗೆ ಸೇಫಾಗಿ ಕರ್ಕೊಂಡೋಗಿ ಹೆಂಗೆ ಕರ್ಕೊಂಡ್ಬರ್ತಾರೆ ಸರ್ ಕ್ರಿಮಿನಲ್ಸ್ನ? ಬರಬೇಕಾದ್ರೆ ಎಳ್ನೀರಿನಲ್ಲಿ ಡ್ರಿಂಕ್ಸ್ ತಗೊಂಡು ಕುಡ್ಕೊಂಡು ಬಂದಿದ್ರು ಸರ್. ಒಳಗಡೆ ಹೋದಾಗ ಅಟೆಂಪ್ಟ್ ಆಗಿತ್ತು ಕೋರ್ಟ್ನಲ್ಲಿ ಮುತ್ತಪ್ಪ ರೈಗೆ. ಅವರಿಗೆಲ್ಲ ಬಿಡುಗಡೆ ಮಾಡಿದಾಗ ನಾವು ಈ ಬಸ್ಸುಗಳು ಲಾರಿಗಳು ಯಾವ ಸಿಗ್ಲಿ ಹಿಡ್ಕೊಂಡ್ಬಂದು ಅದರಲ್ಲಿ ಹಾಕಿ ಕಳಿಸಿದ್ವಿ. ರಾತ್ರಿ 11 ಗಂಟೆಯಲ್ಲಿ ನಾನು ಮಾಗಡಿ ರೋಡ್ನಲ್ಲಿ ವಾಪಸ್ ಬರಬೇಕು ಅಂತ ಇದಕ್ಕೆ ಬಸ್ ಕಾಯ್ತಾ ಇದ್ದೆ. ಈ ನಮ್ಮ ಶಿಷ್ಯರೇ ಒಳಗಡೆ ಇದ್ದವರು ಒಂದು 10-12 ಮಂದಿ ಕೊಟ್ಕೊಂಡು ಬರ್ತಾ ಇದ್ರು. ನಮ್ಮ ರಾಜ ಸಾಹೇಬ್ ನಮಸ್ಕಾರ ಸಾರ್ ಅಂದ್ರು. ಅವ್ರಿಗೆಲ್ಲ ಓದಿ ತಿನ್ನೋರು ನನ್ನ ಹತ್ರ. ಏನು ಸರ್ ನಮ್ಮ ಜೊತೆ ಪಾರ್ಟಿ ಮಾಡಬೇಕು ಬನ್ನಿ ಸರ್, ಇದು ಮಾಡ್ಬೇಕು ಅಪ್ಪ ನಾನು ಕ್ವಾರ್ಟರ್ಸ್ ಹೋಗ್ಬೇಕು ಕಾಯ್ತಾ ಇದ್ದೀನಿ ಅಂತ. ಅದು ಕಾರ್ ಬಂದು ಅಡ್ಡ ಹಾಕಿದ್ರು. ಕಾರ್ನಲ್ಲಿ ಕೂಡಿಸಿ ನಮ್ಮ ಸಾಹೇಬ್ರು ಜೈಲು ಮುಂದೆ ಬಿಡಬೇಕು ಅಂತ ಕಾರಲ್ಲಿ ಕೂಡಿಸಿ ಕಳಿಸಿದ್ರು. ಸರ್ ನೀವು ಯಾವ್ದಾರ ಫೈರಿಂಗ್ ಏನಾದ್ರು ಮಾಡಿದ್ದೀರಾ? ಸರ್ ಈಗ ಬೆಂಗಳೂರು ಕಾಲ್ಗಡದಲ್ಲಿ ಇದೊಂದು ಕೇಸ್ ಮಾತ್ರ ಸಖತ್ ನನ್ನ ತಲೆ ಜ್ಞಾಪಕ ಐತೆ ಅಂತ ಅಂದರೆ ಚಾಲೆಂಜಿಂಗ್ ಫೇಸ್ ಮಾಡಿರೋದು ಅಂತ ಕೇಸ್ ಯಾವುದು ಸರ್ ಈಗ ಬೆಂಗಳೂರಲ್ಲಿ ಆ ಪ್ರಿಸನರ್ಸ್ ಆ ದಿನಗಳಲ್ಲಿ? ಡೈಲಿ ಚಾಲೆಂಜಿಂಗೇ ನಮ್ದು. ಯಾವ ಇದು ಚಾಲೆಂಜಿಂಗ್ ಅಂತ ಏನಿಲ್ಲ, ಡೈಲಿ ಚಾಲೆಂಜಿಂಗೇ. ಮತ್ತೆ ಈಗ ನಿಮ್ಗೆ ಆವಾಗಲೇ ಹೇಳ್ದಂಗೆ ಇವರು ಜನಾರ್ದನ್ ರೆಡ್ಡಿ ಅಂತೆ, ಮತ್ತೆ ಇವರು ಇದು ಕರೀಂ ಲಾಲಾ, ಮತ್ತೆ ಕೆಲವರೆಲ್ಲ ಹೈ ಪ್ರೊಫೈಲ್ ಪ್ರಿಸನರ್ಸ್ ಇದ್ದಾಗ ಅವ್ರಿಗೆ ವಿಶೇಷ ಭದ್ರತೆ ಒದಗಿಸ್ತಾ ಇದ್ವಿ. ಮತ್ತೆ ಇವೆಲ್ಲ ಚಾಲೆಂಜಿಂಗ್ ನಮ್ಗೆ. ಆಮೇಲೆ ಇವರು ಬೆಂಗಳೂರಲ್ಲಿ ಸೀರಿಯಲ್ ಕಿಲ್ಲರ್ಸ್ ಇವರು ದಂಡಪಳ್ಳಿ ಗ್ಯಾಂಗು. ಅವ್ರಿಗೆ ಬಹಳ ಮೇಂಟೈನ್ ಮಾಡೋದು ಬಹಳ ಕಷ್ಟ ಇತ್ತು. ಮಾತಾಡೋ ಉಪಸತ್ಯ ಏನು ಅದು ಯಾವ ತರ ಕ್ರೈಮ್ ಅಂತ ಒನ್ ಆಫ್ ದಿ ಎಕ್ಸ್ಪೀರಿಯನ್ಸ್. ದಂಡಪಳ್ಳಿ ಗ್ಯಾಂಗು ಬಹಳ ನಟೋರಿಯಸ್ ಇದ್ರು. ಅವ್ರಿಗೆಲ್ಲ ಹ್ಯಾಂಡಲ್ ಮಾಡಿದ್ವಿ. ಉಪಸತ್ಯಾಗ್ರಹ ಮಾಡಿಬಿಡೋರು. ಅವ್ರಿಗೆಲ್ಲ ಫೋರ್ಸ್ಬಲ್ ಫೀಡಿಂಗ್ ಮಾಡಿ ಮ್ಯಾನೇಜ್ ಮಾಡಿದ್ವಿ. ಸರಿ, ಮೋಟಿವ್ ಏನು ಅವ್ರಿಗೆ? ಮೋಟಿವ್ ಅಂತಂದ್ರೆ ಕ್ರಿಮಿನಲ್ಸ್ ನಿಮಗೆ ಅದು ಮೀಡಿಯಾದಲ್ಲೆಲ್ಲ ಬಂದಲ್ಲ, ಏನೇ ಕ್ರೈಮ್ಸ್ ಮಾಡಿ ಅವ್ರಿಗೆ ಸಿಕ್ಕಾಪಟ್ಟೆ ಕೇಸ್ ಹಿಡಿತು ಎಲ್ಲ ಹೋಯ್ತು ಅವ್ರಿಗೆ ಎಲ್ಲ. ಸರ್ ಏನ್ ಕೇಸ್ ಅಂತಂದ್ರೆ ಯಾವ ತರ? ಮರ್ಡರ್ ಕೇಸು, ಅಟೆಂಪ್ಟ್ ಮರ್ಡರು, ಮತ್ತೆ ರಾಬ್ರಿ ಇವೆಲ್ಲ ಕೇಸ್. ಸರ್ ಆಮೇಲೆ ಈಗ ಜೈಲ್ ಒಳಗಡೆ ಈಗ ಲಕ್ಸುರಿ ಪೀಪಲ್ಗೆ ಸಪ್ರೇಟ್ ಜೈಲು ಮತ್ತೆ ನಾರ್ಮಲ್ ಅವ್ರಿಗೆ ಸಪ್ರೇಟ್ ಜೈಲು ಅಂತ ಇದೆ. ಈಗ ಎಲ್ಲರಿಗೂ ಒಂದೇ ಥರನೇ ಇಲ್ಲಾಂದ್ರೆ ಅವರ ಪ್ರೊಫೈಲ್ ಮೇಲೆ ಅದರಲ್ಲಿ ಏನಿದೆ, ಕಾನ್ವೆಂಟ್ಸ್ ಬೇರೆ ಇದು, ಅಂಡರ್ಟೇಕ್ಸ್ಗೆ ಮತ್ತೆ ಪೊಲಿಟಿಕಲ್ ಬಿಸ್ನೆಸ್ಗೆ ಮೇನಲ್ಲಿ ಒಂದು ಕಾಫಿ ಪೋಸ್ಟ್ ಬಿಸ್ನೆಸ್ಗೆ ಒಂದು ಸಪ್ರೇಟ್ ವ್ಯವಸ್ಥೆ ಇರುತ್ತೆ. ಇಲ್ಲಿ ಡಿವಿಷನ್ಸ್ ಇರುತ್ತೆ. ಅವ್ರಿಗೆ ಏನಂದ್ರೆ ಅವ್ರಿಗೇನು ನಾವು ವಿಶೇಷವಾದ ಸವಲತ್ತೇನು ಕೊಡಲ್ಲ. ಯಾರಕ್ಕೂ ನಿಯಮದ ಪ್ರಕಾರ ಏನಿದೆ ಕೊಡಬೇಕಾಗುತ್ತೆ. ನಮಗೆ ನನ್ನ ಸರ್ವಿಸ್ನಲ್ಲಿ 85, 95 ಇಸ್ವಿ, 2000, 2005, 2010 ಈ ರೀತಿ ಮತ್ತೆ ಒಂದು ಸುಧಾರಣೆಗಳ ಬಗ್ಗೆ ಮತ್ತೆ ಎಲ್ಲ ಸ್ವಲ್ಪ ಚೇಂಜಸ್ ಆದವಲ್ಲ. ಆಮೇಲೆ ಅವ್ರ ಡೈಟ್ ಎಲ್ಲ ಬದಲಾವಣೆ ಆಯಿತು. ಆ ಕಾಲದಲ್ಲಂತೂ ಬಹಳ ಟಫ್ ಇತ್ತು ನಮ್ಮ ಕಾಲ. ಮತ್ತೆ ಈ ಮೊಬೈಲ್ ಹಾವಳಿ ಆವಾಗಲೂ ಇತ್ತು. ಮೊಬೈಲ್ ಬಂತಲ್ಲ, ಮೊಬೈಲ್ ಆವಾಗ ನಮ್ಮ ಕಾಲದಲ್ಲಿ ಮೊಬೈಲ್ ಇರಲಿಲ್ಲ. ಆಮೇಲೆ ಮೊಬೈಲ್ ಬಂತು. ಅದು ದೊಡ್ಡ ಮೆನೇಸ್ ನಮಗೆ. ರಾತ್ರಿಯಾಗಲೂ ಸರ್ಚ್ ಮಾಡ್ತಾ ಇದ್ವಿ. ನನ್ನ ಪೀರಿಯಡ್ನಲ್ಲೇ ನಾನು ಜೈಲ್ ಸೂಪರಿಂಟ್ ಬೆಂಗಳೂರಿನಲ್ಲಿದ್ದಾಗ 2002 to 2008
ಬಳ್ಳಾರಿಯಲ್ಲಿ 5 ವರ್ಷ ಸರ್ವಿಸ್ ಮಾಡಿದೆ. ಓಕೆ. ಬೆಂಗಳೂರು ಜೈಲಲ್ಲಿ ಇದ್ದಾಗ ಸುಮಾರು 2-2.5 ಸಾವಿರ ಮೊಬೈಲ್ ಸರ್ಚ್ ಮಾಡಿ ಇಟ್ಟಿದ್ವಿ. ಓ, ಸೊ ಒಳಗೆ ಇಟ್ಟಿರ್ತಾರೆ. ಇದು ಎಲ್ಲ ಇದು ಸೆಕೆಂಡ್ ಎಸ್ ಟಿ ರಮೇಶ್ ಅಂತ ನಮ್ಮ DG ಇದ್ರು. ಏನ್ ಮಾಡಿ ತಗೊಂಬರ್ರಿ ಅಂದೆಲ್ಲ ಗುಡ್ಡೆ ಹಾಕಿ ತೋರಿಸಿದ್ವಿ. ನೋಡಿ ಸರ್ ಇಷ್ಟು ಹಿಡಿದಿದ್ದೀವಿ ಅಂತ. ಈಗೆಲ್ಲ ಇದು ಮಾಡಿದಾವಲ್ಲ, ಈಗ ಜೈಲಲ್ಲಿ ಜಾಮರ್ಸ್ ಇದೆ, ಜಾಮರ್ಸ್ ಎಲ್ಲ ಇದೆ. ಆದ್ರೂ ಒಂದೊಂದು ಸುಳ್ಳು ಬರ್ತಾ ಇದಾವೆ. ಬಹಳ ಕಷ್ಟ ಅದು ನಾವು ಕಂಡುಹಿಡಿಯೋದು. ನಮ್ಮ ಸೀಮಿತವಾದ ಸಿಬ್ಬಂದಿಯಿಂದ ಹಿಡಿಯೋದು. ನಮ್ಮಲ್ಲಿ 100 ಮಂದಿಯಲ್ಲಿ ಒಬ್ಬ ಸಿಬ್ಬಂದಿ ಏನಾದರೂ ತಾವು ಸ್ಮಗ್ಲಿಂಗ್ ಮಾಡಿ ಒಳಗಡೆ ಕೊಟ್ರೆ ಇಡೀ ನಮ್ಮ ಕಾರಾಗೃಹದ ವ್ಯವಸ್ಥೆಗೆ ಕೆಟ್ಟ ಹೆಸರು ಬರ್ತದೆ, ಕಪ್ಪು ಚುಕ್ಕಿ ಆಗ್ತದೆ. ಇದಕ್ಕೆ ಸೂಪರಿಂಟೆಂಡೆಂಟ್ ರೆಸ್ಪಾನ್ಸಿಬಿಲಿಟಿ ಮಾಡೋಕ್ಕಾಗಲ್ಲ. ಅವ್ನ ಕೆಳಗಡೆ ಎಷ್ಟು ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಇರುತ್ತೆ, ಜೈಲರ್ಸ್ ಇರ್ತಾರೆ, ಮತ್ತೆ ಗಾರ್ಡಿಂಗ್ ಸ್ಟಾಫ್ ಇರುತ್ತೆ. 24 ಗಂಟೆ ಇದು ಪೆಕ್ಯುಲರ್. ನಮ್ಮ ಆಡಳಿತ ಒಂಥರ ಪೆಕ್ಯುಲರ್ ಸರ್ವಿಸ್ ನಮ್ದು. ಒಳಗಡೆ ಎಂಟರ್ ಆಗ್ಬೇಕಾದ್ರೆ ಅವ್ರಿಗೆಲ್ಲಾನು ನೀವು ಫೋನು ಮತ್ತೆ ಎಲ್ಲ ಚೆಕ್ ಮಾಡಿ ಕಳ್ಸಿರ್ತಾರಲ್ವಾ, ಅದಾದ್ಮೇಲೆ ಹೆಂಗ್ ಬರುತ್ತೆ ಅವ್ರಿಗೆ? ಎಲ್ಲ ಶೋಧನೆ ಮಾಡಿ ಚೆಕ್ ಮಾಡಿ ಅದಾದ್ಮೇಲೆ ಮತ್ತೆ ನಾವು ಲಾಕಪ್ ಟೈಮ್ ಅಲ್ಲಿ ಮತ್ತೆ ಕೋರ್ಟ್ಗೆ ಹೋಗುವಾಗ ಬರುವಾಗ ಸರ್ಪ್ರೈಸ್ ಚೆಕ್ ಮಾಡ್ತೀವಿ. ರಾತ್ರಿ 11 ಗಂಟೆ, ರಾತ್ರಿ 1 ಗಂಟೆ, ರಾತ್ರಿ 3 ಗಂಟೆಯಲ್ಲಿ ಸರ್ಚ್ ಮಾಡಿದ್ವಿ, ಬೆಳಗಿನ ಜಾವ ಮಾಡಿದ್ವಿ. ಇಂಥದ್ದು ಯಾವಾಗ ರಿಪೋರ್ಟ್ ಬಂತು ಅಂದ್ರೂ ಸರ್ಚ್ ಮಾಡಿ ತೆಗೆದಂತ ಉದಾಹರಣೆಗಳಿದಾವೆ. ಹಿಡಿದಿದ್ದೀವಿ, ಹಿಡ್ದಿಲ್ಲ ಅಂತಲ್ಲ. ಇನ್ಸ್ಪೈಟ್ ಆಫ್ ದಟ್ ಯಾವ ಒಬ್ಬ ಬ್ಲಾಕ್ ಶಿಪ್ ಯಾವನೋ ಒಬ್ಬ ಸಿಬ್ಬಂದಿನೋ ಇನ್ನೊಂದು ಗೋಡೆ ಮೇಲೆ ಎಸಿತಾ ಇದ್ರು, ಅದನ್ನ ಹಿಡಿದಿದ್ವಿ. ಮೊಬೈಲು ರಬ್ಬರ್ ಬ್ಯಾಂಡ್ ಎಲ್ಲ ಹಾಕಿ ಗೋಡೆ ಮೇಲಿಂದ ಎಸೆಯೋದು, ಬಾಲ್ ತಗೊಂಡು ಬಾಲ್ ಒಳಗೆ ಗಾಂಜಾ ಇಟ್ಟು ಎಸಿದವರು ಉದಾಹರಣೆ ಅವೆಲ್ಲ ಹಿಡಿದಿದ್ದೀವಿ. ಎಲ್ಲ ಹಿಡಿದು ಡೆಸ್ಟ್ರಾಯ್ ಮಾಡಿದ್ವಿ. ಬಹಳ ಅಂತ ಅನೇಕ ಪ್ರಸಂಗ ನಾವು ಎದುರಿಸಿದ್ದೀವಿ. ಸರ್, ಕೆಲವೊಂದು ನೀವು ಹಂಚ್ಕೋಬಹುದು ಅಂತ ಅಂದ್ರೆ ನಮಗೆ ಗೊತ್ತಿಲ್ಲದೆ ಇರೋದು, ಯಾಕಂದ್ರೆ ನಾವು ಹೊರಗಡೆ ನಮ್ಗೆ ಗೊತ್ತಿರಲ್ಲ ಒಳಗಡೆ ಏನ್ ನಡೀತೆ ಏನೇನು ಇರುತ್ತೆ ಅಂತ. ಅಂಥದ್ದು ನಿಮ್ಗೆ ಏನಾದ್ರು ಯಾವ ತರ ಇರುತ್ತೆ ಅಂತ ಒಂದು ನೆನಪಲ್ಲಿ ಉಳ್ಕೊಂಡಿರೋಂಥದ್ದು ಇನ್ಸಿಡೆಂಟ್ ಅದಾದ್ರೆ ಹೇಳ್ತೀರಾ? ನಾವು ರೌಂಡ್ಸ್ ಹೋಗ್ತಾ ಇದ್ದಕ್ಕಿದ್ದಾಗ ಒಂದು ಬಾಲ್ ಒಳಗೆ ಬಿತ್ತು ಹೊರಗಡೆಯಿಂದ. ಇದು ಸರ್ಪ್ರೈಸ್ ಆಗಿ ಹೋಗಿ ತೆಗೆದು ನೋಡ್ತೀವಿ, ಅದರಲ್ಲಿ ಗಾಂಜಾ ಪಟ್ನ ಇತ್ತು. ಇಮಿಡಿಯೇಟ್ಲಿ ಹೊರಗಡೆ ಹೋಗಿ ವೆಹಿಕಲ್ ತಗೊಂಡು ಚೇಂಜ್ ಮಾಡಿದ್ದೀವಿ. ಓಡೋಗ್ಬಿಡ್ತಾರೆ, ಅವ್ರು ಬೈಕ್ ನಲ್ಲಿ ಓಡೋಗ್ಬಿಡ್ತಾರೆ. ಪೊಲೀಸ್ ಎಲ್ಲ ಇಂಟಿಮೇಷನ್ ಕೊಟ್ಟು ಅಂತ ಉದಾಹರಣೆಗಳಿದ್ದಾವೆ. ಆಮೇಲೆ ನಮ್ಮ ಸ್ಟಾಫ್ ನಲ್ಲೇ ನಾನು ಹಿಡಿದಿದ್ದೆ, ಗೇಟ್ ನಲ್ಲಿ ಗಾಂಜಾ ಬೂಟ್ ನಲ್ಲಿ ಇಟ್ಕೊಂಡು ಬಂದಿತ್ತು, ಹಿಡಿದಿದ್ದೆ. ಸರ್, ಈಗ ಶೂ, ವಾಚು ಮತ್ತೆ ಎಲ್ಲ ಕಡೆ ಎಲ್ಲ ಸಾಗಿಸೋದಾಗ ಸಾಗಿಸ್ತಾರೆ ಅಲ್ಲೆಲ್ಲ ಅಂತ ಉದಾಹರಣೆ ಇದಾವೆ. ಈಗ ಫ್ರೂಟ್ಸ್ಗಳು ಇಂಟರ್ವ್ಯೂನಲ್ಲಿ ಏನ್ ಮಾಡ್ತಾರೆ, ಇದು ವಾಟರ್ ಬಾಟಲ್ ಜಿನ್ನು ಅಂತ ಹಾಕ್ಬಿಟ್ಟು ಸಪ್ಲೈ ಮಾಡೋದು. ಸಾಂಬಾರ್ ಒಳಗೆ ಒಂದು ಇದು ಡ್ರಿಂಕ್ಸ್ ಮಿಕ್ಸ್ ಮಾಡಿ ಕೊಡೋದು. ಇಂಥವೆಲ್ಲ ಪೆಕ್ಯುಲರ್. ಇದು ಎಂಥದ್ದು ಕರ್ಬೂಸ್ ಹಣ್ಣು, ಅದು ಕುದಿದ್ಬಿಟ್ಟು ಅದ್ರೊಳಗೆ ಕಾಂಟ್ರಿಮೆಂಟ್ ಇಡೋದು. ಸರ್ಚಸ್ ಮಾಡಿದಾಗ ಎಲ್ಲ ಹಿಡಿದಿದ್ದೀವಿ ಅಂತವು. ಗೊತ್ತಾಗ್ಬಾರ್ದು ಅಂತ ಇನ್ನೂ ಬೇರೆ ಬೇರೆ ತರ ಎಲ್ಲ ಮಾಡ್ತಾರೆ. ಅಷ್ಟು ಸರ್ಚ್ ಮಾಡಿ ಮತ್ತೆ ನುಸುಳ್ಕೊಂಡು ಹೋಗುವಂತ ಸನ್ನಿವೇಶಗಳು. ಓಕೆ ಸರ್, ಈ ಹೊರಗಡೆ ಇರುತ್ತೆ CC ಕ್ಯಾಮ್ರಾ, ಒಳಗಡೆ ಒಳಗಡೆ ಇರಲ್ಲ CC ಕ್ಯಾಮ್ರಾಗಳು ಈಗೆಲ್ಲ ಇಟ್ಟಿದ್ದೀವಿ, ಬಟ್ ನಾಟ್ ಸಫಿಷಿಯಂಟ್. ಸಾಕಾಗಲ್ಲ ಸರ್, ಅದು ಸಾಕಾಗಲ್ಲ. ಬರೀ ಕಾರಿಡಾರ್ ಮತ್ತೆ ಈಚೆ ನಮ್ಮ ಸಿಬ್ಬಂದಿ ಯಾರು ಒಬ್ಬನು ಇಂಥ ಕಾಂಟ್ರಾಬ್ಯಾಂಡ್ ಸಪ್ಲೈ ಮಾಡೋಕೆ ಶುರು ಮಾಡಿಬಿಟ್ಟು ಸಿಬ್ಬಂದಿ ಸರ್ಚ್ ಮಾಡ್ತಾ ಇದ್ವಲ್ಲ, ಈಗ ಅವರು ಸರ್ಚ್ ಮಾಡಿ ಬಿಡೋದು. ಇನ್ಸ್ಪೈಟ್ ಆಫ್ ದಟ್ ಒಂದೊಂದು ಸಲ ಈ ರೀತಿ ಆಗೋದುಂಟು. ಅದೇ ಕೆಟ್ಟ ಹೆಸರು ನಮ್ಮ ಇಲಾಖೆಗೆ. ಓಕೆ ಸರ್, ಈಗ ನಾವು ಜೈರಾಜ್ ಕೊತ್ವಾಲು ಅಂತೆಲ್ಲ ಹೇಳಿದ್ರಲ್ಲ ಕ್ರಿಮಿನಲ್ಸ್ಗಳು, ಅವರೆಲ್ಲ ಈ ಒಳಗಡೆ ಯಾವ ತರ ಇರ್ತಿದ್ರು ನೀವು ನೋಡಿದ್ರಲ್ಲ, ಯಾವ ತರ ಇರ್ತಿದ್ರು ಅದನ್ನೆಲ್ಲ? ಎಕ್ಸ್ಪೀರಿಯನ್ಸ್ ನಾನು ASP ಇದ್ದಾಗಲೇ ಜೈರಾಜ್ ಜೈಲು ಮುಂದೆ ಫೈರ್ ಆಯಿತು ಸರ್. ಜೈಲು ಮುಂದೆ ಬರ್ತಾ ಇದ್ದಾಗ ಆಮೇಲೆ ರೆಸ್ಕ್ಯೂ ಮಾಡಿಸಿ ಫಸ್ಟ್ ನಾನೇ ಮೇಲ್ಗಡೆ ಕ್ವಾರ್ಟರ್ಸ್ ಅಲ್ಲಿ ಇದ್ದೆ. ಹೋಗಿ ಅವನಿಗೆ ಹಾಸ್ಪಿಟ್ಲ್ ಕಳಿಸಿ ಜೈಲಿನಲ್ಲೆಲ್ಲ ದೊಡ್ಡ ಗಲಾಟೆ ಆಗುವಂತ ಸಂಭವ ಇತ್ತು. ಇಮಿಡಿಯೇಟ್ಲಿ ನಾವು ಪ್ರಿಕಾಷನ್ ಮೆಜರ್ಸ್ ತಗೊಂಡು ಅವರಿಗೆಲ್ಲ ಲಾಕ್ ಮಾಡಿ. ಸರ್, ಯಾವ ತರ ಇದ್ರು ಅವರು? ಅಂದ್ರೆ ಗಲಾಟೆ ಇರ್ಲಿಲ್ಲ, ಸೈಲೆಂಟ್ ಆಗಿ ಅವ್ರ ಪಾಡಿಗೆ ಸೈಲೆಂಟ್ ಆಗಿದ್ರು. ಮತ್ತೆ ಅಷ್ಟು ಫೇಮಸ್ ಆಗೋ ಕಾರಣ ಏನು ಸರ್? ರೌಡಿಸಮ್ ಇಂದ ಫೇಮಸ್ ಆಗಿದ್ದ. ಜೈಲಲ್ಲಂತೂ ಅಟ್ಯಾಕ್ ಬಂದಾಗ ಅಟ್ಯಾಕ್ ಆಯಿತು. ಆಮೇಲೆ ನಿಮ್ಗೆ ಗೊತ್ತಲ್ಲ ವಿಷಯ, ಆಮೇಲೆ ಏನಾಯ್ತು ಅಂತ ನಡೀತದೆ. ಮತ್ತು ನಾವು ಸರ್ಚಸ್ ಮಾಡಿ ಅವಾಗ ರೇಡಿಯೋನು ಬಿಡ್ತಾ ಇರಲಿಲ್ಲ. ಮೆಡಿಸಿನ್ ಸಾಂಬಾರು ಬಿಟ್ಟು ಮೆಣಸಿನ್ಕಾಯಿ, ಉಳ್ಳಾಗಡ್ಡೆ ಅಂತ ಸಿಕ್ಕಿದ್ರು ಸೀಸ್ ಮಾಡಿ
ಅಂತ ಸರ್ಚಸ್ ಇದು ಮಾಡ್ತಾ ಇತ್ತು. ಸರ್ ಆಮೇಲೆ ನೀವೀಗ ಕೈದಿಗಳನ್ನ ನಿಮ್ಮ ಈಗ ಇದು ಕರ್ಕೊಂಡು ಹೋಗ್ಬೇಕು, ಕೋರ್ಟ್ ಕರ್ಕೊಂಡು ಹೋಗ್ಬೇಕಾಗತ್ತೆ. ಆಗ ಒಂದ್ ಕಡೆ ಅವ್ರಿಗೆ ಇನ್ನೊಂದ್ ಕಡೆ ಅವ್ರಿಗೆ ಗ್ಯಾಂಗ್ ಅವ್ರಿಗೆ ಆಗ್ತಾ ಇರಲಿಲ್ಲ. ಅದನ್ನೆಲ್ಲ ಸೇಫ್ ಆಗಿ ಒಬ್ಬ ಕ್ರಿಮಿನಲ್ಸ್ನ ಕೋರ್ಟ್ಗೆ ಕರ್ಕೊಂಡೋಗಿ ಹೇಗೆ ತಲುಪಿಸ್ತಾ ಇದ್ರೆ ಆ ಬಿಟ್ವೀನಲ್ಲಿ ಒಬ್ರಿಗೊಬ್ಬರು ಜಗಳ ಆಗಿರ್ಬೋದು. ಈಗ ಕೂಟ ಕಾಯ್ಕೊಂಡೇ ಇರ್ತಾರೆ ಈಚೆ ಕಾರಿಡಾರ್ಲಿ, ಒಬ್ಬ ಬಂದ್ರೆ ಸಾಕು ಅವ್ರನ್ನ ಇದು ಮಾಡೋಣ ಅಂತ. ಹೆಂಗ್ ಹೆಂಗ್ ಸೇಫ್ ಕರ್ಕೊಂಡೋಗಿ ಹೆಂಗ್ ಕರ್ಕೊಂಡ್ಬರ್ತಾರೆ ಸರ್ ಕ್ರಿಮಿನಲ್ಸ್ನ? ಈಗೆಲ್ಲ BC ಕೋರ್ಟ್ ಎಲ್ಲ ಇದೆ. ಅವಾಗ ನಾವು ಕ್ರಮಬದ್ಧವಾಗಿ ವಿಚಾರಣಾ ದಿನಾಂಕದಲ್ಲಿ ನಾವು ಕೋರ್ಟ್ ಕಳಿಸುವಂತ ವ್ಯವಸ್ಥೆ ಕಳಿಸಬೇಕಾಗಿತ್ತು. ಕೋರ್ಟ್ ಕಳಿಸೋದಾಗ ಬರುವಾಗ ಹುಡ್ಕೊಂಡ್ ಬಂದಂತ ನಿದರ್ಶನಗಳು ಇದಾವೆ. ಅಲ್ಲಿ ಏನ್ ಮಾಡೋರು, ಉದಾಹರಣೆಗೆ ಮಂಡ್ಯದಲ್ಲಿ ಕೋರ್ಟ್ ಕಳಿಸಿದ್ವಿ ಶ್ರೀನಂದ ಶಂಕರ ಅಂಡ್ ಗ್ಯಾಂಗ್ಗೆ. ಕೋರ್ಟ್ ಹೋಗಿ ಬರ್ಬೇಕಾದ್ರೆ ಎಳ್ನೀರಿನಲ್ಲಿ ಡ್ರಿಂಕ್ಸ್ ತಗೊಂಡು ಕುಡ್ಕೊಂಡು ಬಂದಿದ್ರು ಸರ್ ಒಳಗಡೆ ಕೋರ್ಟ್ ಹೋದಾಗ. ಬರ್ಬೇಕಾದ್ರೆ ಇಂಟಾಸಿಟಿಂಗ್ ನಮ್ಮ ಪೊಲೀಸ್ ರಿಪೋರ್ಟ್ ಮಾಡಿದ್ರು. ಅವ್ರಿಗೆಲ್ಲ ಕಾನೂನು ಪ್ರಕಾರ ನಾವು ಏನ್ ನಿಯಮ ಪ್ರಕಾರ ಅವ್ರಿಗೆಲ್ಲ ಶಿಕ್ಷೆ ಕೊಟ್ಟು ಇದು ಮಾಡಿಸಿದ್ದು ಒಂದು ಉದಾಹರಣೆ ಇದೆ. ಸರ್ ಈಗ ನೀವು ಅದೇ ಈಗ ಇದು ವ್ಯಾನ್ ಇರುತ್ತಲ್ಲ, ವ್ಯಾನ್ ಕರ್ಕೊಂಡು ಹೋಗ್ಬೇಕಾದ್ರೆ ಈಗ ಪೊಲೀಸ್ಗಳು ಹೊಡೆದು ಜಂಪ್ ಆಗಿ ಓಡ್ಬಿಡೋದು, ಮಧ್ಯ ಆರ್ಔಟ್ ಆಗೋದು ಅಥವಾ ತಪ್ಸ್ಕೊಂಡು ಓಡಾಗೋದು ಅಥವಾ ಫೈರ್ ಮಾಡೋದು, ಅವ್ರ ಗನ್ ಇಸ್ಕೊಂಡು ಅವ್ರಿಗೇನೆ ಫೈರ್ ಔಟ್ ಮಾಡ್ಬಿಡೋದು ಈ ಕೋರ್ಟ್ಗಳಲ್ಲಿ, ಆ ಥರ ಇನ್ಸಿಡೆಂಟ್ ನಿಮ್ಗೆ ಅದೇ ಜ್ಞಾಪಕ ಇದೆಯಾ? ಇನ್ಸಿಡೆಂಟ್ ಆಗಿಲ್ಲ, ಮುತ್ತಪ್ಪರಿಗೆ ಒಂದು ಅಟೆಂಪ್ಟ್ ಆಗಿತ್ತು ಕೋರ್ಟ್ ನಲ್ಲಿ. ಮುತ್ತಪ್ಪರ ಹೀಗೆ ಅದೇ ಜೈರಸ್ ಕ್ರಿಮಿನಲ್ ಸತ್ತಾದ್ಮೇಲೆ ಬಳ್ಳಾರಿಯಲ್ಲಿ ನಾನು ಇದ್ದಾಗ ಇವನು ಎಂತ ರೆಡ್ಡಿ, ಅವನು ಉಮೇಶ್ ರೆಡ್ಡಿ. ನಾನು ಬಳ್ಳಾರಿ ದೇಶಸಭೆ ಇದ್ದಾಗ ಉಮೇಶ್ ರೆಡ್ಡಿ ಇದ್ದ. ಅವನು ಗೊತ್ತಲ್ಲ ನಟರಸ್ ಕ್ರಿಮಿನಲ್, ಅವನು ಎಸ್ಕೇಪ್ ಆಗಿದ್ದ. ಅಂದಿವೆ ಕೋರ್ಟ್ಗೆ ಯಾವ ತರ ಸರ್? ಕೋರ್ಟ್ಗೆ ಹೋಗುವಾಗ ಯೂನಿಯನ್ಸ್ ಹೋಗ್ಬೇಕಂದ್ರೆ ಯಡಿಯೂರತ್ತೆ ಎಲ್ಲ ಯೂನಿಯನ್ಸ್ ಹೋಗ್ಬೇಕಂತೇಳಿ ಓಡೋಗ್ಬಿಟ್ಟಿದ್ದ. ಆಮೇಲೆ ರೀಕ್ಯಾಪ್ಚರ್ ಆಯ್ತು, ಮತ್ತೆ ಬಳ್ಳಾರಿಯಲ್ಲಿದ್ದ. ಸರ್ ವೆಪನ್ಸ್ ಎಲ್ಲ ಇರುತ್ತೆ ಅಲ್ವ, ಅವ್ರು ಓಡೋದಕ್ಕೆ ಸಾಧ್ಯ ಆಗಲ್ಲ ಅಲ್ವಾ? ಅದು ಬಿಟ್ಟಿದ್ದಾರೆ. ಯೂನಿಯನ್ಸ್ ಹೋದಾಗ ಸ್ವಲ್ಪ ದೂರ ಹೋಗಿದ್ದಾರೆ. ಅವ್ನು ಜಿಂಕೆ ಮರಿ ಹೊಡೆದಂಗೆ ಓಡೋಗ್ಬಿಟ್ಟವನು. ಸರ್ ಆಮೇಲೆ ಸಿಕ್ಕಿದ್ರ? ಆಮೇಲೆ ಸಿಕ್ಕಿದ. ಕೊಳತ್ತೂರು ಮನೆ ಅಂತಿದ್ದ, ಯಾರು UKS ಬಳ್ಳಾರಿ ಜೈಲ್ ಸೂಪರಿಂಟ್ ಇದ್ದಾಗ ವೀರಪ್ಪನ್ ರೈಟ್ ಹ್ಯಾಂಡ್ ಕೊಳತ್ತೂರು ಮನೆ ಅಂತ ಇದ್ದಾಗ್ಲೂ ಸೆಕ್ಯೂರಿಟಿ ಬಹಳ ಸ್ಟ್ರಾಂಗ್ ಆಗಿತ್ತು. ಸರ್ ಬೆಂಗಳೂರಿಂದ ನೀವು ನೆಕ್ಸ್ಟ್ ಪೋಸ್ಟಿಂಗ್ ಆಗಿದ್ದಲ್ಲಿ? ಬೆಂಗಳೂರಿಂದ ನಾನು ಬೆಳಗಾಂ. ಆ ಬೆಳಗಾಂನಲ್ಲಿ ನನ್ನ ಎಕ್ಸ್ಪೀರಿಯನ್ಸಸ್ ಏನು ಅಂತಂದ್ರೆ, ಅಲ್ಲಿ ಸೂಪರಿಂಟ್ ಇದ್ದಾಗ ಇದು ರೈತರ ಸತ್ಯಾಗ್ರಹ ಆಯಿತು. ಅದೊಂದು ಒಂದು 5,000 ಮಂದಿ ಇದ್ರು. 15-20 ದಿವಸ ಅವ್ರಿಗೆ ಹ್ಯಾಂಡಲ್ ಮಾಡಕ್ಕೆ ಬಹಳ ಕಷ್ಟ ಆಯ್ತು. ಏನಕ್ಕೆ ಸರ್? ಸತ್ಯಾಗ್ರಹ ಮಾಡಿ ಮಂಡ್ಯ ಕಡೆ ಎಲ್ಲ ರೈತರೆಲ್ಲ ಹಿಡಿದು ಅಲ್ಲಿ ಬೆಳಗಾವಿ ಜಿಲ್ಲೆಗೆ ಹಾಕ್ಬಿಟ್ರು. ಅಲ್ಲಿ ಏನು ಅಷ್ಟು ಮಂದಿಗೆ ಟಾಯ್ಲೆಟ್ಸು, ಬಾತ್ರೂಮ್ಸ್, ಊಟ ಹಂಚೋದು ದೊಡ್ಡ ಸಮಸ್ಯೆ ಆಗೋದು. ಮತ್ತೆ ಏನು ಊಟ ಏನ್ರಿ ಇದು, ಎಂತ ಊಟ ಇದು ಅಂತ ಇದು ಮಾಡೋರು. ದೊಡ್ಡ ಗಲಾಟೆಗಳು. ಅವ್ರು ಕಂಟ್ರೋಲ್ ಮಾಡಿದ್ರೆ ಒಂದು ಸಮಸ್ಯೆ ಆಗಿತ್ತು. ಮತ್ತೆ ಅವ್ರಿಗೆಲ್ಲ ಬಿಡುಗಡೆ ಮಾಡಿದಾಗ ನಾವು ಈ ಬಸ್ಗಳು, ಲಾರಿಗಳು ಯಾವ ಸಿಕ್ಕಿ ಹಿಡ್ಕೊಂಡ್ಬಂದು ಅದ್ರಲ್ಲಿ ಹಾಕಿ ಕಳಿಸಿದ್ವಿ. ದೊಡ್ಡ ಗಲಾಟೆಗಳು. ಆಮೇಲೆ ಅವ್ರು ಹೋದ್ಮೇಲೆ ಒಂದು 15-20 ದಿವಸ ಆಯ್ತು ಎಲ್ಲ ಜೈಲು ಕ್ಲೀನ್ ಮಾಡೋಕೆ. ಎಲ್ಲ ಇದು ಮಾಡಿ ಗಲೀಜು ಮಾಡಿ ಎಲ್ಲ ಒಂಥರ ಅದು ಕಂಟ್ರೋಲ್ ಮಾಡೋದು ಬಹಳ ಹಾರಿಬಲ್ ಸಿಚುಯೇಷನ್. ಅದೊಂದು ಎಕ್ಸ್ಪೆರಿಮೆಂಟ್ ನಮಗೆ ಈಗಲೂ ನೆನಪು ಇದೆ. ರೈತ ಸತ್ಯಾಗ್ರಹ, ಆಮೇಲೆ ಕಮ್ಯುನಿಟಿ ಆಯ್ತು ಬೆಳಗಾಂ ಜೈಲಲ್ಲಿ. ಕನ್ನಡ ಮರಾಠಿ ಗಲಾಟೆಗಳು. ಅವಾಗ ನಮ್ಮ ಜೈಲು ಮುಂದೆ ಫೈರಿಂಗ್ ಒಂದು 8 ಮಂದಿ ಸತ್ತರು ಇಂಡಿಯನ್ ಜೈಲು ಮುಂದೆ. ಅದೊಂದು ಎಕ್ಸ್ಪೀರಿಯನ್ಸ್ ನಮಗೆ ಇನ್ನೂ ನೆನಪಿನಲ್ಲಿದೆ. ಏನಕ್ಕೆ ಸರ್ ಏನಾಗಿದ್ರು ಅದು ಸ್ವಲ್ಪ ಹೇಳ್ತೀರಾ? ಯಾವುದು ಶೂಟೌಟ್ ಆಯ್ತು ಅಂದ್ರೆ 8 ಮಂದಿಗೆ? ಶೂಟೌಟ್ ಹೆಂಗಾಯ್ತು ಅಂದ್ರೆ, ಅಲ್ಲಿ ಲಿಂಗ್ವಿಸ್ಟಿಕ್ ಗಲಾಟೆ ನಮ್ಮಲ್ಲಿ ಅಡ್ಮಿಷನ್ ಆಗಿದ್ರು. ಪಬ್ಲಿಕ್ ನಲ್ಲಿ ಗಲಾಟೆ ಆಯ್ತು, ನಮ್ಮ ಜೈಲು ಮುಂದೆನೆ ಗಲಾಟೆ ಆಗಿತ್ತು. ಅವಾಗ ಫೈರಿಂಗ್ ಮಾಡಿ SP. ಓಕೆ ಸರ್, ನೀವು ಯಾವ್ದಾರ ಫೈರಿಂಗ್ ಏನಾರ ಮಾಡಿದ್ದೀರಾ? ಇಲ್ಲ, ನಾವು ಮಾಡಿಲ್ಲ. ಇಟ್ಕೊಂಡಿದ್ದೆ, ನಮಗೆ ಥ್ರೆಟ್ ಮಾಡಿದ್ರು, ಲೈಫ್ ಥ್ರೆಟ್ ಇತ್ತು. ಅವಾಗ CS ಮಲ್ಲಯ್ಯ IG ಇದ್ದಾಗ ನನಗೆ ಪರ್ಮಿಷನ್ ಕೊಟ್ಟು ರಿವಾಲ್ವರ್ 24 ಗಂಟೆ ಇಟ್ಕೊಳ್ಳೋ ಪರ್ಮಿಷನ್ ಕೊಟ್ಟಿದ್ರು. ಏನ್ ಥ್ರೆಟ್ ಬಂದಿತ್ತು ಸರ್? ಲೈಫ್ ಥ್ರೆಟ್, ನಿಮ್ಗೆ ಹೊರಗಡೆ ಓಡಾಡೋದು ಹಂಗ್ ಮಾಡ್ತೀವಿ ಮಾಡಿಲ್ಲ ರೌಡಿಗಳು. ಏನಕ್ಕೆ ಸರ್? ಅವಾಗ ಅವ್ರಿಗೆ ನಾವು ಸ್ಟ್ರಿಕ್ಟ್ ಆಗಿ ಇಟ್ಟು ನಾವು ಕಂಟ್ರೋಲ್ ಮಾಡಿರ್ತೀವಲ್ಲ, ಅದೇ ರಿವೆಂಜ್ಗೆ. ಅವಾಗ CS ಮಲ್ಲಯ್ಯ ರಿಪೋರ್ಟ್ ಮಾಡಿದಾಗ ರಿವಾಲ್ವರ್ ಕೊಟ್ಟಿರ್ತಾರೆ ಸರ್. ಆತರ ಸರ್ವಿಸ್ ರಿವಾಲ್ವರ್ ನಾವು ಎಲ್ಲಂದ್ರೆ ಅಲ್ಲಿ ಯೂಸ್ ಮಾಡಂಗಿಲ್ವಲ್ಲ, ನನಗೆ ಇಟ್ಕೊಳ್ಳೋಕೆ ಪರ್ಮಿಷನ್ ಕೊಟ್ಟಿದ್ರು. ಇಟ್ಕೋಬಹುದು ಸರ್. ಹೊರಗಡೆ ನೀವು ಅಗೇನ್ ಇಟ್ಕೊಂಡು ಅವ್ರು ಈಚೆ ಬಂದ್ಮೇಲೆ ನಿಮ್ಗೆ ಏನಂತಾರ
ಮಾಡೋದಾಗೈತೆ ಎಕ್ಸ್ಪೀರಿಯನ್ಸ್ ಏನಾಗೈತೆ ನಿಮಗೆ? ಅಂತ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಹಾಂ ಬಟ್ ಏನಂತಂದರೆ ಒಂದು ಇನ್ಸಿಡೆಂಟು, ಒಂದು ರಾತ್ರಿ ಒಂದು 11 ಗಂಟೆಯಲ್ಲಿ ನಾನು ಮಾಗಡಿ ರೋಡ್ನಲ್ಲಿ ವಾಪಸ್ ಬರಬೇಕು ಅಂತ ಇದಕ್ಕೆ ಬಸ್ ಕಾಯ್ತಾ ಇದ್ದೆ, ಹಾಂ ವೆಹಿಕಲ್ ಇಲ್ಲಿ ಬಸ್ ಕಾಯ್ತಾ ಇದ್ದೆ. ಅವಾಗ ಈ ನಮ್ಮ ಶಿಷ್ಯರೇ ಒಳಗಡೆ ಇದ್ದವರು ಒಂದು 10-12 ಮಂದಿ ಕೊಟ್ಕೊಂಡು ಬರ್ತಾ ಇದ್ರು. ಹಾಂ ನಮ್ಮ ರಾಜ ಸಾಹೇಬ್ ನಮಸ್ಕಾರ ಸಾವರ್ ಅಂದ್ರು. ಅವ್ರಿಗೆಲ್ಲ ಓದಿ ತಿಂದವ್ರು ನನ್ನ ಹತ್ರ. ಏನು ಸರ್ ನಮ್ಮ ಜೊತೆ ಪಾರ್ಟಿ ಮಾಡಬೇಕು ಬನ್ನಿ ಸರ್, ಇದು ಮಾಡ್ಬೇಕು, ಅಬ್ಬ ನಾನು ಕ್ವಾರ್ಟರ್ಸ್ಗೆ ಹೋಗ್ಬೇಕು ಕಾಯ್ತಾ ಇದ್ದೀನಿ ಅಂತ. ಅದು ಕಾರ್ ಬಂದು ಅಡ್ಡ ಹಾಕಿದ್ರು. ಕಾರ್ನಲ್ಲಿ ಕೂಡಿಸಿ ನಮ್ಮ ಸಾಹೇಬ್ರು ಜೈಲು ಮುಂದೆ ಬಿಡ್ಬೇಕು ಅಂತ ಕಾರ್ನಲ್ಲಿ ಕೂಡಿಸಿ ಕಳಿಸಿದ್ರು. ಅದು ಅವ್ರಿಗೆ ಒಂಥರ ಗೌರವ ಇರ್ತದೆ. ನಾವು ಯಾವುದೋ ಒಂದು ತಪ್ಪು ಮಾಡಿದಾಗ ಹೊಡೆದಿರ್ತೀವಲ್ವಾ, ಅಂಥದ್ದಿಲ್ಲ ನನಗೆ ಅಂತ. ಸರ್ ಅಂದ್ರೆ ನೀವು ಅವ್ರನ್ನ ರಿಫಾರ್ಮ್ಸ್ ಮಾಡಿರ್ತೀರಾ, ಈಗ ಕೆಟ್ಟ ಪ್ರಬಂಧದಿಂದ ಹೊರಗಡೆ ಬರೋದಕ್ಕೆ ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ಬರೋದಕ್ಕೆ ಹೆಲ್ಪ್ ಮಾಡಿರ್ತೀರಾ ಅವ್ರಿಗೆ? ಅದೇ ನಾ ಹೇಳಿದ್ನಲ್ಲ, ಅವ್ರಿಗೆ ತರಬೇತಿಗಳಿರ್ತವೆ. ಆಮೇಲೆ ಕೌನ್ಸಿಲಿಂಗ್ ಎಲ್ಲ ಮಾಡ್ತೀವಿ ಅವ್ರಿಗೆ. ಕೌನ್ಸಿಲಿಂಗ್ ಮಾಡಿ ಅವರಿಗೆಲ್ಲ ಒಂದು ಒಳ್ಳೆಯ ಪ್ರಜೆಗಳಾಗಿ ಏನು ಮಾಡಬೇಕು ಅದಕ್ಕೆ ಒಂದು ನಮ್ಮಲ್ಲಿ ಒಂದು ತರಬೇತಿ ಇದೆ. ಒಂದು ವೇಳೂರಿನಲ್ಲಿ ಒಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇದೆ ನಂದು. ಆ ಟ್ರೈನಿಂಗ್ನಲ್ಲಿ ನಮ್ಮ ಅಧಿಕಾರಿಗಳನ್ನ ತರಬೇತಿ ಕೊಟ್ಟಿತ್ತು, ಯಾವ ಥರ ಇದು ಮಾಡಬೇಕು ಅಂತ, ಯಾವ ರೀತಿ ರಿಫಾರ್ಮ್ ಮಾಡಬೇಕು ಅಂತ. ಸರ್ ಈಗ ಜೈಲಲ್ಲಿ ಊಟ ಯಾವ ಥರ ಇರುತ್ತೆ? 3 ಹೊತ್ತು ಊಟ ಅಂದರೆ ಏನೇನು ಊಟ ಕೊಡ್ತೀರಾ ಅಲ್ಲಿ, ಏನೇ ಥರ ಇರುತ್ತೆ? ಈಗ ಪ್ರೆಸೆಂಟ್ ಪದ್ಧತಿ ನಾವು DG ಇದ್ದಾಗ ಮತ್ತೆ ನಮ್ಮ ಈ 2008 ಹತ್ರ ಈ ಬಿಲ್ನಲ್ಲಿ ಅವ್ರಿಗೆ ಡೈಲಿ ಉಪಹಾರ ವ್ಯವಸ್ಥೆ, ಉದಾಹರಣೆಗೆ ಉಪ್ಪಿಟ್ಟು, ಆಮೇಲೆ ಇದು ವೆಜಿಟಬಲ್ ಬಾತು, ಖಾರ ಬಾತು, ರೈಸ್ ಬಾತು, ಇನ್ನು ಡಿಫ್ರೆಂಟ್ ವೆರೈಟೀಸ್ ಆಫ್ ಟಿಫನ್ ಕೊಡುವಂಥ ವ್ಯವಸ್ಥೆ. ಮತ್ತೆ ವೀಕ್ಲಿ ಮಟನ್ನು, ಚಿಕನ್ನು, ವೀಕ್ಲಿ ಒನ್ ಡೇ ಬಾಯ್ಸ್ ಹಾಸ್ಟೆಲ್ ಥರ ಎಲ್ರಿಗೂ ಅದು ವೀಕ್ಲಿ ಮುದ್ದೆ ಭಾಳ ಚೆನ್ನಾಗಿ ಮಾಡ್ತಾರೆ ಜೈಲಲ್ಲಿ. ಸರ್ ಯಾರು ಕೈದಿಗಳೇ ಮಾಡೋದೇ ಅದಕ್ಕೆ ಸಪರೇಟ್ ಬರ್ತಾರೆ ಮಾಡೋದು, ಅವ್ರು ಮಾಡ್ಕೊತಾರೆ, ಅವ್ರಿಗೆ ವೇಜಸ್ ಕೊಟ್ಟು ಮಾಡಿಸೋದು ಅವ್ರ ಕಡೆಯಿಂದ. ಚೆನ್ನಾಗಿ ಮಾಡಿ ಡಯಟ್ ಚೆನ್ನಾಗಿದೆ ಈಗ ಚೆನ್ನಾಗಿದೆ ಸರ್, ಊಟ ಎಲ್ಲ ಚೆನ್ನಾಗಿದೆ. ಬೆಳಗಾಂನಲ್ಲಿ ನನ್ನ ಗುರುತರವಾದ ಎಕ್ಸ್ಪೀರಿಯನ್ಸ್ ಅಂದ್ರೆ ಸೆಂಟೆನ್ಸ್ ಪ್ರಿಸನರ್ಸ್ ಇದ್ದಾರೆ ಈಗ. ಯಾರಿಗೆ 1986-87 ಒಂದು ಹ್ಯಾಂಗಿಂಗ್ ಆದ್ಮೇಲೆ ಇದುವರೆಗೂ ಯಾವುದು ಹ್ಯಾಂಗಿಂಗ್ ಆಗಿಲ್ಲ ಕರ್ನಾಟಕ, ಒಂದೇ ಸರ್ ಆಗಿದ್ದು, ಅದು ಒಂದೇ ಆಗಿದ್ದು. ಈ ಡೆತ್ ಸೆಂಟೆನ್ಸ್ ಪ್ರಿಸನರ್ಸ್ ಇದ್ದಾರೆ, ಅವ್ರಿಗಿಂದ ಯಾವ್ದು ಸೆಂಟೆನ್ಸ್ ಎಕ್ಸಿಕ್ಯೂಟ್ ಆಗಿಲ್ಲ. ಅದೇ ಲಾಸ್ಟ್ ರೇರೆಸ್ಟ್ ಆಫ್ ದಿ ರೇರ್ ಕೇಸ್. ಆರ್ಡರ್ ಮಾಡಲ್ಲ, ಬುಚರ್ಡ್ ಮಾಡಿ ಕೈಕಾಲು ಕತ್ತರಿಸೋದು, ಇದೆಲ್ಲ ಬುಚರ್ಡ್ ಮಾಡ್ತಾರಲ್ಲ ಅಂತವ್ರಿಗೆ ಜಡ್ಜಸ್, ಇದು ಡಿಪೆಂಡ್ ಆನ್ ಜಡ್ಜಸ್ ಜಡ್ಜ್ಮೆಂಟ್, ಯಾವ ರೀತಿ ಕ್ರೈಮ್ ಮಾಡಿದ್ದಾರೆ ಆ ತೀರ್ಮಾನ ಮಾಡ್ತಾರೆ. ಲೈಫ್ ಸೆಂಟೆನ್ಸ್, ಡೆತ್ ಸೆಂಟೆನ್ಸ್ ಅಂತ. ಇನ್ನು ಕೆಲವರು ಸಾಯ ತನಕ ಜೈಲು ಅಂತ ಕೊಡ್ತಾರೆ, ಇನ್ನು ಕೆಲವರು ಲೈಫ್ ಸೆಂಟೆನ್ಸ್ ಅಂತ ಕೊಡ್ತಾರೆ. ಲೈಫ್ ಸೆಂಟೆನ್ಸ್ ಅವ್ರಿಗೆ. ಆಮೇಲೆ ನಮ್ಮಲ್ಲಿ ಕಾನ್ವೆಂಟ್ಸ್ಗೆ ರಿಮಿಷನ್ ಪದ್ಧತಿ ಇದೆ, ಮಾಫಿ ಕೊಡೋ ಪದ್ಧತಿ. ಒಂದ್ ತಡ ಉದಾಹರಣೆಗೆ ಒಂದು 6 ತಿಂಗಳು, ಒಂದು 3 ವರ್ಷ ಸಜೆ ಆಗಿದ್ದರೆ 1/3 ಸೆಂಟೆನ್ಸ್ ಕಡಿಮೆ ಮಾಡೋಕ್ಕೆ ಅಧೀಕ್ಷಕರಿಗೆ ಅಧಿಕಾರ ಇದೆ. ಸಜೆ ಕಡಿಮೆ ಬಿಹೇವಿಯರ್ ನೋಡಿ, ಗುಡ್ ಕಾಂಡಕ್ಟ್, ಗುಡ್ ವರ್ಕ್ಗೆ ಮಾಫಿ ಕೊಡೋ ಪದ್ಧತಿ. ಆ ಪದ್ಧತಿಯಲ್ಲಿ ನಾಟ್ ಮೋರ್ ದನ್ 1/3 ಸೆಂಟೆನ್ಸ್ ರಿಮಿಷನ್ ಕೊಟ್ಟು ಬಿಡುಗಡೆ ಮಾಡುವಂತ ಅಧಿಕಾರ ಜೈಲ್ ಸೂಪರಿಂಟೆಂಡೆಂಟ್ ಇದೆ. ಸರ್ ಆಮೇಲೆ ಈಗ ರೇಪಿಸ್ಟ್ಗಳಿಗೆ ಏನಕ್ಕೆ ಇನ್ನೂ ಅವ್ರಿಗೆ ಅಂದರೆ ಮರಣದಂಡ ಶಿಕ್ಷೆ ಏನಂತ ಕೊಡಲ್ಲ? ಅವ್ರಿಗೆಲ್ಲ ಬರೀ ಈಗ 1 ವರ್ಷ 2 ವರ್ಷ 3 ವರ್ಷ ಜೈಲು ಶಿಕ್ಷೆ ಅಷ್ಟೇ ಇರುತ್ತೆ, ಏನಕ್ಕೆ ಅವ್ರಿಗೆ ಮರಣದಂಡ ಥರ ಏನಕ್ಕೆ ಕೊಡಲ್ಲ?